ನಮಸ್ಕಾರ ಎಲ್ಲರಿಗೂ. ಇವತ್ತು ಕ್ರಿಸ್ಪಿ ಹಾಗೂ ಹೋಟೆಲ್ ಸ್ಟೈಲ್ ರವಾ ಫಿಶ್ ಫ್ರೈ ರೆಸಿಪಿ ಹಂಚಿಕೊಳ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಹೊರಗಿಂದ ಕ್ರಿಸ್ಪಿ ಹಾಗೂ ಒಳಗಿಂದ ಜ್ಯೂಸಿಯಾಗಿ ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅರ್ಧ ಕೆಜಿಯಷ್ಟು ಮೀನು, ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡಿಟ್ಕೊಳ್ಳಿ. ಈ ಥರ ಕಟ್ ಮಾಡೋದು ಯಾಕಂದರೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಮಸಾಲೆಗಳು ಚೆನ್ನಾಗಿ ಒಳಗಡೆ ಇಳ್ಕೊಳ್ಳುತ್ತೆ, ಮೀನು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ಮ್ಯಾರಿನೇಷನ್ಗೆ ಬೇಕಾಗುವಂತಹ ಸಾಮಗ್ರಿಗಳು: 4 ಟೇಬಲ್ ಸ್ಪೂನ್ ಹುಣಸೆಹಣ್ಣಿನ ರಸ, 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಜಿಂಜರ್ ಪೇಸ್ಟ್, 1/2 ಟೀ ಸ್ಪೂನ್ ಗಾರ್ಲಿಕ್ ಪೇಸ್ಟ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಥರ ಮಾಡಿಕೊಳ್ಳಿ. ಈ ಮಸಾಲೆ ಪೇಸ್ಟನ್ನು ಫಿಶ್ಗೆ ಹಚ್ಕೊಳ್ಳಿ, ಚೆನ್ನಾಗಿ ಹಚ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಹಚ್ಕೊಳ್ಳಿ, ಒಳಗುವರೆಗೂ ಚೆನ್ನಾಗಿ ಹಚ್ಕೊಳ್ಳಿ. ನಾವು ಈ ರೀತಿ ಚೆನ್ನಾಗಿ ಹಚ್ಕೊಳ್ಳೋದರಿಂದ ಅದು ಚೆನ್ನಾಗಿ ಮಸಾಲೆ ಎಳ್ಕೊಂಡ್ಬಿಟ್ಟು ಟೇಸ್ಟನ್ನು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮುಚ್ಚಿಬಿಟ್ಟು ಇವಾಗ ಒಂದು ಅರ್ಧ ಗಂಟೆಯಷ್ಟು ರೆಸ್ಟಿಗೆ ಇಟ್ಕೊಳ್ಳೋಣ. ಇವಾಗ ಇದನ್ನು ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂತಹ ರವೆಯನ್ನು ನಾವು ರೆಡಿ ಮಾಡಿಕೊಳ್ಳೋಣ. 1 ಕಪ್ ರವೆ, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇವಾಗ ಚೆನ್ನಾಗಿ ರೆಸ್ಟ್ ಆಗಿದೆ ಇದು. ಇವಾಗ ಈ ಫಿಶನ್ನು ರವೆಯಿಂದ ಕೋಟ್ ಮಾಡಿಕೊಳ್ಳೋಣ. ಇದನ್ನು ನಿಧಾನಕ್ಕೆ ಕೋಟ್ ಮಾಡಿಕೊಳ್ಳಿ, ಜೋರಾಗಿ ಏನು ಪ್ರೆಸ್ ಮಾಡೋದೇನು ಬೇಡ. ನಿಧಾನಕ್ಕೆ ಹೀಗೆ ಜಸ್ಟ್ ಇಟ್ಬಿಟ್ರೆ ಸಾಕು, ಅದು ಚೆನ್ನಾಗಿ ಈ ರೀತಿ ಕೋಟ್ ಮಾಡ್ತಾ ಇರುವಾಗ ನಾವು ಮೊದಲಿಗೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು. ಯಾಕೆಂದರೆ ಇದನ್ನು ತುಂಬ ಹೊತ್ತು ಕೋಟ್ ಮಾಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ ಅಂತ ಜಸ್ಟ್ ಇಟ್ಬಿಟ್ರೆ ಸಾಕು, ಅದು ಕೋಟ್ ಆಗಿಬಿಡುತ್ತೆ. ಹೀಗೆ ತಿರುಗಿಸ್ತಾ ಇಡ್ತಾ ಇರಬೇಕು. ಅದೇ ಫಿಶ್ಗಳಿಗೂ ಕೋಟ್ ಮಾಡ್ಕೊಳ್ಳೋಣ. ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನೇ ಹಾಕೊಂಡ್ಬಿಡಿ. ಎಣ್ಣೆ 1/4 ಕಪ್ಪಷ್ಟು ಹಾಕಿಬಿಡಿ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ಫಿಶನ್ನು ಒಂದೊಂದಾಗಿ ಇಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬರ್ನ್ ಆಗಿಬಿಡುತ್ತೆ. 1-2 ನಿಮಿಷ ಇದನ್ನು ಮುಟ್ಟೋದಕ್ಕೆ ಹೋಗಬೇಡಿ. ಆಮೇಲೆ ಈ ರೀತಿ ತವೆಯನ್ನು 1-2 ನಿಮಿಷ ಕಳೆದ ನಂತರ ಈ ರೀತಿ ತವೆಯನ್ನು ವಾಲಿಸ್ತಾ ಇರಿ. 3-5 ನಿಮಿಷ ಆದ ನಂತರ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಫ್ಲಿಪ್ ಮಾಡ್ಕೊಂಬಿಟ್ಟು ಇದೇ ರೀತಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಇದೇ ರೀತಿ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡುವುದರಿಂದ ಹೊರಗಿಂದ ಕ್ರಿಸ್ಪಿ ಹಾಗೂ ಒಳಗಿಂದ ಜ್ಯೂಸಿಯಾಗಿರುತ್ತೆ. ಇದೇ ರೀತಿ ನೀವು ಒಂದು 8-10 ನಿಮಿಷ ನಿಧಾನವಾಗಿ ಫ್ರೈ ಮಾಡಿಕೊಂಡ್ರೆ ಹೊರಗೆ ಕ್ರಿಸ್ಪಿ ಹಾಗೂ ಒಳಗೆ ಜ್ಯೂಸಿಯಾಗಿರುವಂಥ ರವಾ ಫಿಶ್ ಫ್ರೈ ರೆಡಿಯಾಗುತ್ತೆ. ಹಾಗಾದರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ರವಾ ಫಿಶ್ ಫ್ರೈ ಮಾಡೋದು. ಹಾಗಾದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.